ವೆಲ್ಕಮ್ ಟು InnoTechHub. ಇವತ್ತಿನ ಕ್ಲಾಸಲ್ಲಿ ನಾವು ಫ್ಲಟರ್ ವಿಜೆಟ್ಸ್ ಆದಂತಹ ಸ್ಕ್ಯಾಫೋಲ್ಡ್ ಮತ್ತು ಆ್ಯಪ್ ಬಾರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಕ್ಯಾಫೋಲ್ಡ್ ಆ್ಯಪ್ ಬಾರ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂದರೆ, ಸೊ ನೀವು ಯಾವುದೇ ಅಪ್ಲಿಕೇಶನ್ ಅಲ್ಲಿ ಕೋಡ್ ಬರಿಬೇಕಂದ್ರೂ ಕೂಡ main.ಗೆ ಹೋಗ್ತೀರಾ. ಸೊ ಅಲ್ಲಿ ನಾವು ಫಸ್ಟ್ ಫ್ಲಟರ್ ಪ್ಯಾಕೇಜ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಇಂಪೋರ್ಟ್ ನೀವು ಸಿಂಗಲ್ ಕೋಟ್ಸ್ ಒಳಗಡೆ ಪ್ಯಾಕೇಜ್ ಅಂತ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಪ್ಯಾಕೇಜ್ ಅಂತ ಬರುತ್ತೆ. ಸೊ ಪ್ಯಾಕೇಜ್ ಕೋಲನ್ ಫ್ಲಟರ್ ಸ್ಲ್ಯಾಶ್ ಮಟೀರಿಯಲ್ ಡಾಟ್. ಸೊ ಇದು ನಿಮ್ಗೆ ಅಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ ಸೆಮಿಕೋಲನ್ ಹಾಕಿದ್ರೆ ಸೊ ನಿಮ್ಮ ಮಟೀರಿಯಲ್ ಡಾಟ್ ಪ್ಯಾಕೇಜ್ ಇಂಪೋರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಮೇನ್ ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ತಗೊಳ್ಳಿ, ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೇ ಮೇನ್ ಫಂಕ್ಷನಿಂದ. ಈ ಫ್ಲಟರ್ ಅಪ್ಲಿಕೇಶನಲ್ಲೂ ಕೂಡ ಸೇಮ್ ವೇ ವಾಯ್ಡ್ ಮೇನ್ ಅಂತ ಬರಿತೀವಿ. ಮೇನ್ ಫಂಕ್ಷನ್ನ ನಾವು ರನ್ ಆ್ಯಪ್ ಅನ್ನೋ ಮೆಥಡ್ನ ಕಾಲ್ ಮಾಡ್ತಾ ಇದ್ದೀವಿ. ಸೊ ರನ್ ಆ್ಯಪ್ ಒಳಗಡೆ ನಾವು ಯಾವ್ಯಾವ ವಿಜೆಟ್ಸ್ನ ಕ್ರಿಯೇಟ್ ಮಾಡ್ತೀವಿ ಅವನ್ನ ಕಾಲ್ ಮಾಡ್ತಾ ಹೋಗ್ತೀವಿ. ಸೊ ರನ್ ಆ್ಯಪ್ ಒಳಗಡೆ ಮಟೀರಿಯಲ್ ಆ್ಯಪ್ ಅಂತಂದರೆ ಇಟ್ ಈಸ್ ದ ಬೇಸಿಕ್ ಕಂಟೈನರ್ ಲೈಕ್. ಸೊ ನಾವು ಇವಾಗ ಒಂದಷ್ಟು ಫ್ರೂಟ್ಸ್ ತೊಗೊಂಡ್ರೆ ಅದನ್ನ ಹೇಗೆ ಒಂದು ಕಂಟೈನರಲ್ಲಿ ಹೋಲ್ಡ್ ಮಾಡ್ತೀವೋ ಅದೇ ಥರ ನಾವಿಲ್ಲಿ ಯೂಸ್ ಮಾಡೋಂಥ ಎಲ್ಲ ವಿಜೆಟ್ಸ್ನು ಆ ಮಟೀರಿಯಲ್ ಆ್ಯಪ್ ಅನ್ನೋದ್ರೊಳಗಡೆ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾವು ಮಟೀರಿಯಲ್ ಆ್ಯಪ್ನ ತೊಗೊಳ್ತೀವಿ. ಸೊ ಇಟ್ ಈಸ್ ಅ ಕಂಟೈನರ್. ಓಕೆ, ಈ ಮಟೀರಿಯಲ್ ಅಪ್ಲಿಕೇಶನ್ ಒಳಗಡೆ ನಾವು ಹೋಮ್ ಕೋಲನ್ ಟೆಕ್ಸ್ಟಲ್ಲಿ ಟಿ ಕ್ಯಾಪಿಟಲ್ ಇರಬೇಕು. ಸೊ ಅದು ಕೋಡ್ಸ್ ಒಳಗಡೆ ನಾವೇನು ಮಾಡ್ತಿದ್ದೀವಿ, ಹಲೋ ಸ್ಟ್ರಿಂಗ್ನ ಬರಿತಾ ಇದ್ದೀವಿ ಆ್ಯಂಡ್ ಕಾಮ. ಆ್ಯಂಡ್ ಆಫ್ಟರ್ ದಟ್ ಮಟೀರಿಯಲ್ ಆ್ಯಪ್ ಬ್ರಾಕೆಟ್ ಕ್ಲೋಸ್ ಮಾಡಿದ್ಮೇಲೆ ಸೆಮಿಕೋಲನ್ ಹಾಕ್ಬೇಕು ನಾವು. ಅದಾದಮೇಲೆ ರನ್ 3 ಡಾಟ್ಸ್ ಕಾಣಿಸುತ್ತಲ್ಲ, ರನ್ ಅಪ್ಲಿಕೇಶನ್ ರನ್ ಮಾಡಿದ್ಮೇಲೆ ನಿಮಗೆ ಕಾಣಿಸುತ್ತೆ ನಾವು ಬರೆದಿರೋ ಅಂಥ ಸ್ಟ್ರಿಂಗ್ ಯಾವ ಥರ ಪ್ರಿಂಟ್ ಆಗುತ್ತೆ ಅಂತ ನೀವಿಲ್ಲಿ ನೋಡ್ಬೋದು. ಆ್ಯಂಡ್ರಾಯ್ಡ್ ಎಮ್ಯುಲೇಟರಲ್ಲಿ ರನ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಬ್ರೌಸರಲ್ಲಿ ರನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಕಾಣಿಸುತ್ತೆ ಸೇಮ್ ವೇ ಇಟ್ ಈಸ್ ಕಮಿಂಗ್ ಇನ್ ಎಮ್ಯುಲೇಟರ್. ಜಸ್ಟ್ ನಿಮಗೆ ಯಾವ ಥರ ಒಂದು ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ ಅಂತ ತೋರಿಸೋದಕ್ಕೆ ನಾನು ಹೋಮ್ ಅಂತ ಕ್ರಿಯೇಟ್ ಮಾಡಿ ಸೊ ಅಲ್ಲಿ ಒಂದು ಟೆಕ್ಸ್ಟ್ನ ಪ್ರಿಂಟ್ ಮಾಡಿದೆ. ಸ್ಕ್ಯಾಫೋಲ್ಡ್ ವಿಜೆಟ್ನ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಸ್ಕ್ಯಾಫೋಲ್ಡ್ ಅಂದರೆ ಏನಿಲ್ಲಿ, ಸ್ಕ್ಯಾಫೋಲ್ಡ್ ವಿಜೆಟ್ ಈಸ್ ಅ ಫ್ರೇಮ್ವರ್ಕ್ ಆರ್ ಅ ಸ್ಟ್ರಕ್ಚರ್ ದಟ್ ಪ್ರೊವೈಡ್ಸ್ ಬೇಸಿಕ್ ಮಟೀರಿಯಲ್ ಡಿಸೈನ್. ಅಂದರೆ ಇಟ್ ಈಸ್ ಅ ಸ್ಟ್ರಕ್ಚರ್, ಒಂದು ರೆಡಿ ಸ್ಟ್ರಕ್ಚರ್ ಬರುತ್ತೆ ನಿಮಗೆ. ಇಟ್ ಪ್ರೊವೈಡ್ಸ್ ದ ಬೇಸಿಕ್ ಮಟೀರಿಯಲ್ ಡಿಸೈನ್, ಒಂದು ಬೇಸಿಕ್ ಡಿಸೈನನ್ನು ಕೊಡುತ್ತೆ. ಅದಕ್ಕೆ ನಾವು ಸ್ಕ್ಯಾಫೋಲ್ಡ್ ವಿಜೆಟ್ ಅಂತ ಹೇಳಿ ಕರೀತೀವಿ. ಇನ್ಸೈಡ್ ಸ್ಕ್ಯಾಫೋಲ್ಡ್ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಆ್ಯಪ್ ಬಾರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಪ್ ಬಾರ್ ಪ್ರಾಪರ್ಟಿಗೆ ನಾನು ಆ್ಯಪ್ ಬಾರ್ ವಿಜೆಟ್ನ ಕಾಲ್ ಮಾಡ್ತಾ ಇದ್ದೀನಿ. ಸೊ ನಾವು ಯಾವಾಗಲೂ ಫ್ಲಟರ್ ಅಪ್ಲಿಕೇಶನಲ್ಲಿ ಇದೇ ಥರನೇ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಸೊ ಕ್ಯಾಪಿಟಲ್ ಎ ಆ್ಯಪ್ ಬಾರ್ ಅಂತ ಇರೋದು ವಿಜೆಟ್, ಸ್ಮಾಲ್ ಆ್ಯಪ್ ಬಾರ್ ಅಂತ ಇರೋದು ಪ್ರಾಪರ್ಟಿ. ಓಕೆ, ಆ್ಯಪ್ ಬಾರ್ ಒಳಗಡೆ ನಾನು ಏನು ಮಾಡ್ತಿದ್ದೀನಿ, ಒಂದು ಟೈಟಲ್ನ ಪ್ರಿಂಟ್ ಮಾಡ್ತಿದ್ದೀನಿ. ಸೊ ಆ್ಯಪ್ ಬಾರ್ ಅಂದರೆ ಏನು, ಇಟ್ ಇಸ್ ಅನ್ ಹಾರಿಜಾಂಟಲ್ ಬಾರ್ ವಿಚ್ ಈಸ್ ಡಿಸ್ಪ್ಲೈಡ್ ಅಟ್ ದ ಟಾಪ್ ಆಫ್ ದ ಸ್ಕ್ರೀನ್. ಟಾಪ್ ಆಫ್ ದ ಸ್ಕ್ರೀನಲ್ಲಿ ನಿಮ್ಗೊಂದು ಹಾರಿಜಾಂಟಲ್ ಬಾರ್ ಕಾಣಿಸುತ್ತಲ್ವ, ಅದನ್ನು ನಾವು ಆ್ಯಪ್ ಬಾರ್ ಅಂತ ಹೇಳಿ ಕರಿತೀವಿ. ಆ್ಯಪ್ ಬಾರ್ ವಿಜೆಟಲ್ಲಿ ಮೆನಿ ಪ್ರಾಪರ್ಟೀಸ್ ಬರುತ್ತೆ. ಸೊ ಯಾವುದಾದ್ರು ಅಂತಂದರೆ ಇಟ್ ಮೇ ಬಿ ಅ ಟೈಟಲ್, ಲೀಡಿಂಗ್ ಐಕಾನ್ ಆ್ಯಂಡ್ ಅದರ್ ಮೆನಿ ಮೋರ್ ಬಟನ್ಸ್. ಇಲ್ಲಿ ನಿಮಗೆ ಇಲ್ಲಿ ಆ್ಯಪ್ ಬಾರ್ ಕಾಣಿಸ್ತಾ ಇದೆ ಅಲ್ವಾ, ಮೈ ಫಸ್ಟ್ ಆ್ಯಪ್ ಅನ್ನೋದೊಂದು ಆ್ಯಪ್ ಬಾರ್ ಡಿಸ್ಪ್ಲೇ ಆಗಿದೆ. ಬಟ್ ನಿಮಗದು ವೈಟ್ ಕಲರ್ ಕೊಡದೇ ಇರೋದ್ರಿಂದ ನಿಮಗದು ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಸೊ ಲೆಟ್ ಅಸ್ ಗಿವ್ ಎ ಕಲರ್ ಫಾರ್ ದಟ್ ಆ್ಯಪ್ ಬಾರ್. ಸೊ ಫಸ್ಟ್ ನಾವು ಸ್ಕ್ಯಾಫೋಲ್ಡಿಗೆ ಒಂದು ಕಲರ್ ಕೊಡೋಣ. ಸೊ ನಿಮಗೆ ಸ್ಕ್ಯಾಫೋಲ್ಡ್ ಕಾಣಿಸುತ್ತೆ, ಹೋಲ್ ಸ್ಕ್ಯಾಫೋಲ್ಡ್ ಯಾವ ಥರ ಕಾಣಿಸುತ್ತೆ ಅಪ್ಲಿಕೇಶನಲ್ಲಿ ಅಂತ. ಸೊ ಸ್ಕ್ಯಾಫೋಲ್ಡ್ಗೆ ನಾವು ಸ್ಕ್ಯಾಫೋಲ್ಡ್ ಒಳಗಡೆ ಬ್ಯಾಕ್ಗ್ರೌಂಡ್ ಕಲರ್ ಕೋಲನ್ ಕಲರ್ಸ್ ಸಿ ಕ್ಯಾಪಿಟಲ್ ಇರಬೇಕು, ಕಲರ್ಸ್ ಆಂಬರ್ ಕಲರ್ನ ಕೊಡ್ತಾ ಇದ್ದೀನಿ. ಆಂಬರ್ ಇಸ್ ಲೈಕ್ ಯೆಲ್ಲೋ ಕಲರ್, ಸೊ ಯು ವಿಲ್ ಗೆಟ್ ಇಟ್ಸ್ ಡಾರ್ಕ್ ಯೆಲ್ಲೋ ಕಲರ್. ಸೊ ಅದೇ ಥರ ಆ್ಯಪ್ ಬಾರಿಗೆ ಒಂದು ಕಲರ್ ಕೊಡ್ತಾ ಇದ್ದೀನಿ. ಅಲ್ಲೇ ನೀವು ಬ್ಯಾಕ್ಗ್ರೌಂಡ್ ಕಲರ್, ಬ್ಯಾಕ್ಗ್ರೌಂಡಲ್ಲಿ ಬಿ ಸ್ಮಾಲ್ ಇರಬೇಕು, ಸಿ ಕ್ಯಾಪಿಟಲ್ ಇರಬೇಕು. ಸೊ ದೆನ್ ಓನ್ಲಿ ಇಟ್ ವಿಲ್ ವರ್ಕ್, ಅದರ್ವೈಸ್ ನಿಮ್ಗೆ ಎರರ್ ಬರುತ್ತೆ. ಸೊ ಕಲರ್ಸಲ್ಲಿ ಸಿ ಕ್ಯಾಪಿಟಲ್ ಇರಬೇಕು, ಕಲರ್ಸ್ ಅಂತ ಕೊಟ್ಟು ನೀವು ಯಾವ ಕಲರ್ನ ಏನು ಬೇಕಾದರೂ ಅಲ್ಲಿ ಕೊಡಬಹುದು. ಅದರ್ಸ್ ಯು ಕ್ಯಾನ್ ಯೂಸ್ RGB ಕಲರ್ ಕೋಡ್ ಆಲ್ಸೋ. ಓಕೆ, ಸೈಡ್ ಕಾರ್ನರಲ್ಲಿ ಒಂದು ಡಿಬಗ್ ಅಂತ ಒಂದು ಬ್ಯಾನರ್ ಬರ್ತಿದೆ. ಆ ಬ್ಯಾನರ್ನ ಯಾವ ಥರ ರಿಮೂವ್ ಮಾಡೋದು ಅಂತ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೀವು ಅದನ್ನ ಯಾವ ಥರ ರಿಮೂವ್ ಮಾಡಬೇಕು ಅಂದರೆ, ಡಿಬಗ್ ಮಟೀರಿಯಲ್ ಆ್ಯಪ್ ಆದ ತಕ್ಷಣ ಡಿಬಗ್ ಶೋ ಚೆಕ್ಡ್ ಮೋಡ್ ಬ್ಯಾನರ್ ಕೋಲನ್ ಫಾಲ್ಸ್ ಅಂತ ಕೊಟ್ಟರೆ ಇಟ್ ವಿಲ್ ಗೋ ಆಫ್. ಸೊ ಅದು ಹೋಗುತ್ತೆ. ದಿಸ್ ಈಸ್ ದ ಮೇನ್ ಆ್ಯಪ್ ಬಾರ್ ಆ್ಯಂಡ್ ಸ್ಕ್ಯಾಫೋಲ್ಡ್. ಬಾಡಿ ಒಳಗಡೆ ನಾವು ಏನೇನಾದರೂ ಆ್ಯಡ್ ಮಾಡಬೇಕು ಅಂದರೆ ಯಾವ ಥರ ಆ್ಯಡ್ ಮಾಡಬೇಕು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಆಫ್ಟರ್ ಕ್ಲೋಸಿಂಗ್ ದ ಆ್ಯಪ್ ಬಾರ್ ವಿಲ್ ಕ್ರಿಯೇಟ್ ದ ಬಾಡಿ. ಸೊ ಬಾಡಿ ಒಳಗಡೆ ನಾನು ಜಸ್ಟ್ ಸಿಂಪಲ್ ಒಂದು ಟೆಕ್ಸ್ಟ್ನ ತೋರಿಸ್ತಾ ಇದ್ದೀನಿ. ಟೆಕ್ಸ್ಟ್ ಸೊ ಹಲೋ InnoTechHub ಅಂತ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ರಿಫ್ರೆಶ್ ಮಾಡಿ ರನ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಲೆಫ್ಟ್ ಸೈಡ್ ಕಾರ್ನರಲ್ಲಿ ನಾನು ಏನು ಸ್ಟೇಟ್ಮೆಂಟ್ ಬರೆದಿದ್ದೀನೋ ಅದು ಕಾಣಿಸ್ತಾ ಇದೆ, ಹಲೋ InnoTechHub ಅಂತ. ಸೊ ನಮಗದು ಲೆಫ್ಟ್ ಸೈಡಲ್ಲಿ ಬೇಡ, ನಂಗೆ ಸೆಂಟರಲ್ಲಿ ಬೇಕು ಅಂದರೆ ನಾನು ಏನು ಮಾಡಬೇಕು, ಸೊ ಬಾಡಿ ಒಳಗಡೆ ನಾನು ಅದನ್ನು ಸೆಂಟರ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಆಫ್ಟರ್
ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಮೇನ್ ವಿಜೆಟ್ ಸೆಂಟರ್. ಸೊ ಸೆಂಟರ್ ಅಂತ ಹೇಳ್ಕೊಟ್ಬಿಟ್ಟು, ಸೊ ಆ ಸೆಂಟರ್ ಒಳಗಡೆ ನಾನು ಏನು ಮಾಡ್ತೀನಿ, ಒಂದು ಚೈಲ್ಡ್ ವಿಜೆಟ್ನ ಕಾಲ್ ಮಾಡ್ತೀನಿ. ಚೈಲ್ಡ್ ಅಂತ ಕಾಲ್ ಮಾಡೋದ್ರಿಂದ ಸೊ ನಾನು ಸೆಂಟರ್ ಒಳಗಡೆ ನಾನು ಏನೇನು ಬರಿತಾ ಹೋಗ್ತೀನೋ ಆ ಚೈಲ್ಡಲ್ಲಿ ಅದು ಅಪೇರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಬಿಕಾಸ್ ನಾನು ಚೈಲ್ಡ್ ಒಳಗಡೆ ಮೆನಿ ವಿಜೆಟ್ಸ್ನ ಕಾಲ್ ಮಾಡ್ಬೋದು, ಅದಕ್ಕೋಸ್ಕರ ನಾನು ಚೈಲ್ಡ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ಬಿಕಾಸ್ ಆ ಹೈರಾರ್ಕಿ ಅದೇ ಥರ ಬಂದಿರುತ್ತೆ. ನಾನು ನಿಮಗೆ ಒಂದ್ಸಲ ವಿಜೆಟ್ ಹೈರಾರ್ಕಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅವಾಗ ನಿಮಗೆ ಹೈರಾರ್ಕಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ಚೈಲ್ಡ್ ಒಳಗಡೆ ನಾನು ಏನು ಮಾಡ್ತೀನಿ, ಟೆಕ್ಸ್ಟ್ ಹೆಲೋ InnoTechHub ಅಂತ ಕೊಡ್ತಾಯಿದ್ದೀನಿ. ಜಸ್ಟ್ ನಾರ್ಮಲ್ ನಾನು ಫಸ್ಟ್ ಏನು ಕೊಟ್ಟಿದ್ನೋ ಅದೇ ಸ್ಟೇಟ್ಮೆಂಟ್ನ ಆ ಸೆಂಟರ್ ಒಳಗಡೆ ಕೊಟ್ಟರೆ ನನಗೆ ಸೆಂಟರಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ ಅಷ್ಟೇ. ರಿಫ್ರೆಶ್ ಮಾಡಿದ್ರೆ ಸೊ ಐ ವಿಲ್ ಗೆಟ್ ದಟ್ ಸ್ಟೇಟ್ಮೆಂಟ್ ಇನ್ ಸೆಂಟರ್. ನೀವು ಇವಾಗ ನೋಡ್ಬೋದು, ಸೊ ಅದು ನಿಮಗೆ ಸೆಂಟರಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು ಒಂದು ಅಪ್ಲಿಕೇಶನಲ್ಲಿ. ಓಕೆ, ಸೊ ನಾನೊಂದು ಫ್ಲೋಟಿಂಗ್ ಬಟನ್ನ ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ನಿಮಗೊಂದು ಬೇಸಿಕ್ ಅಪ್ಲಿಕೇಶನ್ ರನ್ ಮಾಡಿದಾಗ ಕೌಂಟರ್ ಅಪ್ಲಿಕೇಶನ್ ಬಂದಿತ್ತು. ಒಂದು ಬಟನ್ನ ನೀವು ಕ್ಲಿಕ್ ಮಾಡ್ತಾ ಹೋದರೆ ಸೊ ಯಾವ ಥರ ಕೌಂಟರ್ ಇನ್ಕ್ರಿಮೆಂಟ್ ಆಗ್ತಾ ಇತ್ತು ಅನ್ನೋದಕ್ಕೆ ಸೊ ಇಲ್ಲಿ ನಾನು ಅದೇ ಥರ ಒಂದು ಬಟನ್ನ ಕೊಡ್ತಾ ಇದ್ದೀನಿ. ಫ್ಲೋಟಿಂಗ್ ಆ್ಯಕ್ಷನ್ ಬಟನ್, ಅದು ಪ್ರಾಪರ್ಟಿ ಕೋಲನ್ ನಾನು ಆ ವಿಡ್ಜೆಟ್ನ ಕಾಲ್ ಮಾಡ್ತಾ ಇದ್ದೀನಿ. ಸೊ ಫ್ಲೋಟಿಂಗ್ ಆ್ಯಕ್ಷನ್ ಬಟನ್ ಅದ್ರ ಒಳಗಡೆ ನಾನು ಚೈಲ್ಡ್ನ ಕಾಲ್ ಮಾಡ್ತೀನಿ. ಬಿಕಾಸ್ ಅದ್ರ ಸಬ್ಬಲ್ಲಿ ನಾವು ಏನೇನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಅವೆಲ್ಲ ಚೈಲ್ಡ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಸೊ ಟೆಕ್ಸ್ಟ್, ಸೊ ನಾನು ಟೆಕ್ಸ್ಟ್ನ ಕೊಟ್ಟಿದ್ದೀನಿ, ಯಾಕಂದರೆ ನಾನು ಆ ಬಟನಿಗೆ ಒಂದು ನೇಮ್ನ ಕೊಡ್ತಾ ಇದ್ದೀನಿ ಟೆಕ್ಸ್ಟ್ ಅಂತ. ಜಸ್ಟ್ ಕ್ಲಿಕ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಆ ಕ್ಲಿಕ್ಗೆ ಅದೊಂದು ಕಲರಲ್ಲಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ತಾ ಇದ್ದೀನಿ. ಸೊ ನಾವು ಕಲರ್ಸ್ ವಿಲ್ ಗಿವ್ ಇಟ್ ಆನ್ ಗ್ರೀನ್ ಕಲರ್. ಬ್ಯಾಕ್ಗ್ರೌಂಡಲ್ಲಿ ಎಲ್ಲೋ ಡಾರ್ಕ್ ಎಲ್ಲೋ ಇರೋದ್ರಿಂದ ಆರೆಂಜ್ ವಿಸಿಬಲ್ ಆಗಲ್ಲ, ಸೊ ಅದಕ್ಕೆ ನಾನು ಗ್ರೀನ್ ಕಲರ್ ಕೊಡ್ತಾ ಇದ್ದೀನಿ. ಬಟ್ ಇಲ್ಲಿ ನಿಮ್ಗೊಂದು ಎರರ್ ಬರ್ತಾ ಇದೆ. ಸೊ ಆ ಎರರ್ ಏನಂತ ನೋಡೋಣ. The name parameter on pressed is required. ಓಕೆ, ಆನ್ ಪ್ರೆಸ್ ಇದನ್ನು ನಾವು ಮೆನ್ಷನ್ ಮಾಡಲೇಬೇಕು, ಇಲ್ಲಾಂದ್ರೆ ಬಟನ್ ವರ್ಕ್ ಆಗಲ್ಲ. ಸೊ ನಾವಲ್ಲಿ ಫ್ಲೋಟಿಂಗ್ ಆ್ಯಕ್ಷನ್ ಬಟನ್ ಬ್ಯಾಕ್ಗ್ರೌಂಡ್ ಕಲರ್ ಆದಮೇಲೆ ಆನ್ ಪ್ರೆಸ್ಡ್ ಅಂತ ಕೊಡೋಣ. ಆನ್ ಪ್ರೆಸ್ಡ್ ಅದು ಫಂಕ್ಷನ್ ಅಲ್ವಾ, ಆನ್ ಪ್ರೆಸ್ಡ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡ್ತಾ ಇರೋದ್ರಿಂದ ನಾವು ಓಪನ್ ಬ್ರಾಕೆಟ್ ಅದ್ರ ಒಳಗಡೆ ನಾನು ಜಸ್ಟ್ ಒಂದು ಸ್ಟೇಟ್ಮೆಂಟ್ನ ಬರಿತೀನಿ. ಸೊ ನಾರ್ಮಲಿ ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಯಾವ ಥರ ಜಸ್ಟ್ ಕನ್ಸೋಲಲ್ಲಿ ಪ್ರಿಂಟ್ ಮಾಡೋದಕ್ಕೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಬರೀತೀರೋ ಆ ಥರ ಜಾವಾ ಸ್ಕ್ರಿಪ್ಟಲ್ಲಿ console.log ಅಂತ ಬರೀತೀರಾ. ಸೊ ಪ್ರಿಂಟ್ ಜಾವಾದಲ್ಲಿ print.out ln ಅಂತ ಬರೀತಾರೆ. ಇಲ್ಲಿ ನಾನು ಜಸ್ಟ್ ಪ್ರಿಂಟ್ ಅಂತ ಯೂಸ್ ಮಾಡ್ತೀನಿ. ಪ್ರಿಂಟ್ ಥ್ಯಾಂಕ್ಸ್ ಫಾರ್ ಕ್ಲಿಕಿಂಗ್ ಮೀ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಬರೀತೀನಿ. ನಾನು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಕನ್ಸೋಲಲ್ಲಿ ಥ್ಯಾಂಕ್ಸ್ ಫಾರ್ ಕ್ಲಿಕಿಂಗ್ ಮೀ ಅಂತ ತೋರಿಸುತ್ತೆ. ನಾನು ಇವಾಗ ರನ್ ಮಾಡಿದೆ, ನೋಡ್ಬೋದು ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕನ್ಸೋಲಲ್ಲಿ ಜಸ್ಟ್ ಆ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ನಾನು ಪ್ರಿಂಟ್ ಒಳಗಡೆ ಏನು ಬರೆದಿದ್ದೀನಿ ಅದು. ಸೊ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲಿಕ್ ಮಾಡಿದ್ರೆ ಥ್ಯಾಂಕ್ಸ್ ಫಾರ್ ಕ್ಲಿಕಿಂಗ್ ಮೀ ಅಂತ ಬರ್ತಾ ಇದೆ. ಸೊ ನಾನು ಮತ್ತೊಂದು ಸಲ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೌಂಟರ್ ಇಂಕ್ರಿಮೆಂಟ್ ಆಗ್ತಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನಂಬರ್ 2 ಅಂತ ಕಾಣಿಸ್ತಾ ಇದೆ, ನೆಕ್ಸ್ಟ್ 3 ಅಂತ ಕಾಣಿಸುತ್ತೆ, 4, 5. ಸೊ ನಾನು ಎಷ್ಟು ಸಲ ಕ್ಲಿಕ್ ಮಾಡ್ತೀನೋ ಅಷ್ಟು ಸಲ ಕೌಂಟರಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ದಿಸ್ ವೇ ನಾವು ಸ್ಕ್ಯಾಫೋಲ್ಡ್ ಮತ್ತು ಆ್ಯಪ್ ಬಾರ್ನ ಕ್ರಿಯೇಟ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋಯಿಂದ ಸ್ಕ್ಯಾಫೋಲ್ಡ್ ಮತ್ತು ಆ್ಯಪ್ ಬಾರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಸೊಲ್ಯೂಷನ್ ಹೇಳ್ತೀನಿ. ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಇಲ್ಲಿ ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು. ಫ್ಲಟರ್ ವೆಬ್ಸೈಟಲ್ಲಿ ಸ್ಕ್ಯಾಫೋಲ್ಡ್ ಕ್ಲಾಸ್ನ ಸರ್ಚ್ ಮಾಡಿದ್ರೆ ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನೀವು ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಕಂಪ್ಲೀಟ್ ಕೋಡ್ ಇರುತ್ತೆ, ಅದೇ ಥರ ರನ್ ಎನ್ವಿರಾನ್ಮೆಂಟ್ ಕೂಡ ಇರುತ್ತೆ. ನೀವು ಅಲ್ಲಿ ಪ್ರೋಗ್ರಾಮ್ ರನ್ ಮಾಡಿ ನೋಡ್ಬೋದು. ಆ್ಯಂಡ್ ಸ್ಕ್ಯಾಫೋಲ್ಡ್ ಮತ್ತು ಆ್ಯಪ್ ಬಾರ್ಗೆ ರಿಲೇಟೆಡ್ ಇರುವಂತಹ ವಿಡ್ಜೆಟ್ ಕ್ಲಾಸಸ್ ಮತ್ತು ಪ್ರಾಪರ್ಟೀಸ್ ಎಲ್ಲ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಎಲ್ಲ ಈ ಥರದ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಅಲ್ಲಿ ಓದಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ತಿಳ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.